ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಶೇಷವಾದ ಕೃತಜ್ಞತೆ. ಎರಡು ಗೌರವ ಡಾಕ್ಟರೇಟ್, ಎರಡು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ. ನಾನೇನು ಹೇಳೋಕ್ಕಾಗತ್ತಾ? ಅವರಿಗೆ ವಿಶ್ವಾಸ, ನಂಬಿಕೆ ಬಂದಿದೆ, ಕೊಟ್ಟಿದ್ದಾರೆ. ಇರ್ತದೆ. ಶರಾವತಿ ಸಂತ್ರಸ್ತರು ಮತ್ತು ಯಾರ್ಯಾರು ನಮ್ಮ ಈ ಡ್ಯಾಮಲ್ಲಿ ಮುಳುಗಡೆಗೆ ಬೇರೆ ಬೇರೆ ಯೋಜನೆಗಳಲ್ಲಿ ಇದ್ದಾರೆ ಅವರಿಗೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನೀವು ಕೂಡ ನೋಡ್ತಾ ಇದ್ದೀರಿ. ಹಂತವಾಗಿ ಮಾಡಬೇಕು. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದೆ, ನ್ಯಾಯಾಲಯ ಇದೆ, ಇದನ್ನೆಲ್ಲದನ್ನು ಕೂಡ ಹುಷಾರು ಮಾಡಬೇಕಾಗತ್ತೆ. ಆದರೆ ಇದು ಪಾಪದ ಕೂಡ ಯಾರ್ದು ಅಂದರೆ ರಾಘವೇಂದ್ರ ಅವ್ರದ್ದು ಮತ್ತು BJP ಅವ್ರದ್ದೇ, ಮತ್ತು ಯಡಿಯೂರಪ್ಪ ಅವರು ಹಿಂದೆ ಮಾಡಿರ್ತಕ್ಕಂಥ ತಪ್ಪು ನಿರ್ಧಾರಗಳ ಮೇಲೆ, ಬೊಮ್ಮಾಯಿ ಅವ್ರು ತೊಗೊಂಡಿರ್ತಕ್ಕಂಥ ತಪ್ಪು ನಿರ್ಧಾರದ ಮೇಲೆ ಇವತ್ತು ಬಂದು ಸಂತ್ರಸ್ತಿಗೆ ಹಿಂಗೆ ಹಾಕಿರೋದು. ಪುಕ್ಷಟೆ ಭಾಷಣ ಮಾಡೋದನ್ನ ಬಿಡಬೇಕಾಗತ್ತೆ. ನಿನ್ನೆ ಕೂಡ ಮತ್ತೆ ಒಂದು ಅಡಿಕೆ ಸಂಶೋಧನಾ ಕೇಂದ್ರದ ಬಗ್ಗೆ ನೋಡಿ, ಅಡಿಕೆ ಬೆಳೆಗಾರರ ಸಮಸ್ಯೆ ಬಗ್ಗೆ ಅವತ್ತು ನೋಡಿದೆ. ರಾಘವೇಂದ್ರ ಅವ್ರದ್ದು ಭಾಷಣ ನಾನು ನೋಡಿದೆ. ಏನು ಶರಾವತಿ ಸಂತ್ರಸ್ತಕ್ಕೆ ಬದ್ಧವಾಗಿರ್ತೀವಿ ಅಂತ. ನಿಮಗೆ 14-15 ವರ್ಷ ಬೇಕಾಗಿತ್ತ ನಿಮಗೆ ಬದ್ಧವಾಗಿರೋದಕ್ಕೆ? ಬಡವರು ಅಂಥವ್ರು ಮುಳುಗಿಸಿ ನಿಮ್ಮ ಮನೆ ಬೆಳಕು ಮಾಡಿ ಇವತ್ತು ಬಂದು ಅಡಿಕೆ ಬೆಳೆಗಾರರು ಇದರೊಳಗೆ ಕಾಗೋಡು ತಿಮ್ಮಪ್ಪಾಜಿ ಅಂಥವ್ರಿಂದ ಏನಾದ್ರು ಇರಲಿಲ್ಲ ಅಂದಿದ್ರೆ ಭೂಹಕ್ಕೆ ಸಿಗ್ತಿರಲಿಲ್ಲ ನಿಮಗೆ. ಬಂಗಾರಪ್ಪಾಜಿಯವ್ರಂಥವ್ರು ಏನಾದ್ರು ಪುಕ್ಷಟೆ ಕರೆಂಟ್ ಕೊಡಲಿಲ್ಲ ಅಂದರೆ ನಿಮ್ಮ ತೋಟ ಹಸಿರಾಗ್ತಿರಲಿಲ್ಲ. ಅಡಿಕೆ ಬೆಳೆಗಾರರಿಗೆ ಏನು ಗೊತ್ತಾ ಶಕ್ತಿ? ಫ್ರೀ ಕರೆಂಟ್ ಮೇಲೆ ಇವತ್ತು ನೀವು ಅಡಿಕೆ ಬೆಳೆಗಾರನ ಅಡಿಕೆ ಬೆಳೀತಾ ಇದ್ದೀರಿ. ಅಲ್ಲಿ ಬಂದು ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು ಏನು ಹೇಳಲಿಲ್ಲ, ಬೆಣ್ಣೆ ಹಚ್ಚಿ ತಾಪೆ ಮಾಡಿ ಅವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ನವರು ಆ ಮಾತನ್ನು ವಿಶ್ವಾಸ ಅಂತೇಳಿ ತಗೊಳ್ತೀನಿ. ಆದರೆ ಮಾತುಗಳು ಅದು ಬಿ ಜೆ ಪಿ ಪೊಲಿಟಿಕಲ್ ಮಾತುಗಳಿದ್ವೇ ಹೊರತು ಭರವಸೆಯ ಮಾತಂತೂ 100% ಇಲ್ಲ. ನಾವು ನಿಮ್ಮ ಸೇವಕ ಅಂದ್ಬಿಟ್ರೆ ಅಲ್ಲ, ಹೇಳಿ ಹೋಗಬೇಕು. 2014ರಲ್ಲಿ ನಾವು ಹೇಳಿದ್ವಿ ಸಂಶೋಧನಾ ಇದನ್ನು ಮಾಡ್ತೀವಿ ಅಂತ, ನಿಮ್ಮ ಕೈಯಲ್ಲಿರೋದು ನಾನು ತಗೊಬರ್ತೀನಿ ಅಂತ. ಇಲ್ಲೋಗ್ಬಿಟ್ಟು VISಲ್ಲಿ ಕೊಡೋದ್ರ ಬದಲು ಅಲ್ಲಿ ವೈಜಾಗಿಗೆ TDP ಅವ್ರು ನೋಡ್ಬಿಟ್ಟು ಕೊಟ್ಟು ಇಲ್ಲಿ ಬಂದು ಪುಕ್ಷಟೆ ಭಾಷಣ ಮಾಡೋದಕ್ಕೆ ಏನು ಪುಕ್ಷಟೆ ಜಂಟು ಸಿಗ್ತಾರಾ ನಿಮಗೆ? ಅದಕ್ಕೆ ನಾನು ಹೇಳೋದು, ಶರಾವತಿನ ಬದ್ಧವಾಗಿರಿ, ಡೋಂಟ್ ವರಿ, ವಿ ವಿಲ್ ಡೂ. ಅಡಿಕೆ ಬೆಳೆಗಾರರಿಗೂ ಕೂಡ ನಾನು ಅವತ್ತೇನಂದೆ, ನಾನು ಬಂಗಾರಪ್ಪಾಜಿಯವರು ಎಲ್ಲರೂ ಕರ್ಕೊಂಡು ಹೋಗಿದ್ದರು. ಫ್ಲೈಟ್ ಟಿಕೆಟ್ ಮಾಡಿಸಿದವ್ರು ನಾನೇ ಅವತ್ತು. ಆಮೇಲೆ ಇದಕ್ಕೆ ಯು ಪಿಗೆ ಕರ್ಕೊಂಡು ಹೋಗಿ UPಯಲ್ಲಿ ಹೇಳಿದ್ರು ಅವರು, ನೀವು ಲ್ಯಾಂಡ್ ಆಗಸ್ಟಿಗೆ ನೋಡಿ ಅಂತ. ಲ್ಯಾಂಡ್ ಆಗಸ್ಟಿಗೆ 14 ಆಗಿಲ್ಲ ಅಂತ ರೆಕಾರ್ಡ್ ತೊಗೊಂಬನ್ರಿ. ಅದು ಜನರಿಗೆ ಬರೀ ಸುಳ್ಳು ಹೇಳೋದು, ಮತಕ್ಕೋಸ್ಕರ ಸುಳ್ಳು ಹೇಳೋದು, ಜಾತಿ ಧರ್ಮ ಮಾಡ್ಕೊಂಡು ಹಾಳು ಮಾಡಿ ದೇಶನ ಇಲ್ಲಿ ಬಂದ್ಬಿಟ್ಟು ಪುಕ್ಷಟೆ ಭಾಷಣ ಮಾಡಿ ಒಂದೇ ಸತಿ ಇದು ಮಾಡ್ತೀನಿ ಅಂತ ಮಾಡಿ ಕಾಗೋಡು ತಿಮ್ಮಪ್ಪ ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಯಾಕೆ ಇಲ್ಲಿ ಬಂದ್ವಿ? ತಳಗಡೆ ಕೂತರು ನೋ ಅಂತ ನೋಡೋದೇ ಭಾಗ್ಯ ರೀ ನಮಗೆ. ನೋಡಿ ಎಂಥ ಭಾಗ್ಯ. ನಾನು ಡಿಸ್ಟ್ರಿಕ್ಟ್ ಸಚಿವನಾಗಿ ಇವತ್ತು ನಾವು ಅವ್ರ ಜೊತೆಲಿ ಫಸ್ಟ್ ಹೋರಾಟ ಅಂತ ಕಲ್ತಿದ್ದೆ. ಅವ್ರ ಜೊತೆಗೆ ನಮ್ಮ ತಂದೆಯವರು ಹೇಳಿದರು, ಹೋಗು ನೀನು ಅಂತ. ನಾನು ಇದನ್ನೆಲ್ಲ ನೋಡಿ ಇವತ್ತು ಹೊಟ್ಟೆ ತುಂಬ ತೃಪ್ತಿಯಾಗಿದೆ ಅಂಥವ್ರಿಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಯಾವಾಗಲೂ ಏನೇ ಒಂದು ಕಾರ್ಯಕ್ರಮ ಪಕ್ಷದ ವತಿಯಿಂದ ಆದಾಗ ಅದು ಬೂಸ್ಟಪ್ ಆಗ್ತದೆ, ಸಂದೇಶ ಕೊಡ್ತಾರೆ. ಆ ಸಂದೇಶನ ನಾವು ಕಾರ್ಯಕರ್ತರಾಗಿ ಮನೆಗೂ ಅಷ್ಟೇ ತೊಗೊಂಡು ಹೋಗ್ಬೇಕಾಗತ್ತೆ, ಜನರಿಗೆ ತೊಗೊಂಡು ಹೋಗ್ಬೇಕಾಗತ್ತೆ. ಇವತ್ತು ಗಾಂಧಿನ ತುಳಿತಕ್ಕಂಥ ಸಂದರ್ಭನ ನಾಳೆ ದಿವಸ ಗೋಡ್ಸೆ ಅವ್ರನ್ನ ದೇವಸ್ಥಾನದಲ್ಲಿ ಕೂರಿಸ್ತಕ್ಕಂಥ ವ್ಯವಸ್ಥೆನ ನಾವು ಖಂಡನೆ ಮಾಡಬೇಕಾಗ್ತದೆ. ಮಹಾತ್ಮ ಗಾಂಧಿನೂ ಕೂಡ ಭಾಳ ಕೆಟ್ಟದಾಗ ನೋಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಯಾಕದು ಮಾಡಿದ್ವಿ ಅಂದರೆ ಸಂವಿಧಾನನ ಬದಲಾವಣೆ ಮಾಡ್ತೀನಿ ಅನ್ನೋರನ್ನ ನೀವು ನಾಳೆ ದಿವಸ ನೀವು ಹಿಂಗೆ ಕೂತ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ. ಬೇರೆ ಸಿಸ್ಟಮ್ ಬಂದುಬಿಡ್ತದೆ, ಎಲ್ಲ ಹಾಳಾಗೋಗ್ಬಿಡ್ತದೆ. ಈಗಲೇ ಇಷ್ಟು ಹಿಡ್ಕೊಂಡು ನಮಗೆ ದುಡ್ಡು ಕಮ್ಮಿ ಕೊಡೋದು, ಅನ್ಯಾಯಗಳು ಮಾಡೋದು, ಇದೆಲ್ಲ ಹೇಳಿ ಒಳ್ಳೆ ಕೆಲಸ ಮಾಡಿದ್ರೂ ತಪ್ಪು ಅಂತ ಹೇಳಿದರೆ ಈ ವ್ಯವಸ್ಥೆ ಯಾರು ನೋಡ್ರಿ, ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಸ್ನೆಸ್ ಜನತಾ ಪಾರ್ಟಿ. ಅದಕ್ಕೆ ಲೆಕ್ಕ ತೊಗೊಂಡು ನಮಗೆ ಮೋಸ ಮಾಡಿ ಅಲ್ಲಿ ಪಕ್ಕದಲ್ಲಿರೋ ರಾಜ್ಯಗಳಿಗೆ ಅವರು ಸಹಕಾರ ಮಾಡ್ತಾ ಇರೋದು. ಇದು ನಾಚಿಕೆಗೇಡು. ಫಸ್ಟು ಪ್ರಹ್ಲಾದ್ ಜೋಶಿಯವರು ನೀವು ನಿಜವಾಗ್ಲೂ ರಾಜ್ಯದಿಂದ ನೀವು MP ಆಗಿದ್ದರೆ ಫಸ್ಟ್ ಅದನ್ನು ಹೋಗಿ ಕೇಳ್ರಿ. ನಕಲಿ ಅನ್ನೋದು ನಮಗೆ ಹೇಳೋದು ಬೇಡ. ನಮ್ಮ ರಾಜ್ಯ ಸರ್ಕಾರ ನಮ್ಮ ಕೇಂದ್ರದಲ್ಲಿ ಇದ್ದಾಗ ಯಾವತ್ತೂ ಕೂಡ ಈ ಥರ ಒಂದು ಮಾತು ಮಾತಾಡಿಲ್ಲ, ಮಾತಾಡೂ ಇಲ್ಲ.